ಕೂಡ ವಿಶ್ವಕರ್ಮ ಜಯಂತಿಯನ್ನು 17 ಸೆಪ್ಟೆಂಬರ್ ಅದ್ದೂರಿಯಾಗಿ ಬೀದರ್ ಡಿಸ್ಟಿಕ್ದಲ್ಲಿ ನಡೀತಾ ಇದೆ. ಪ್ರತಿ ವರ್ಷದಂತೆ DC ಹಳೆಯ ಆಫೀಸ್ ನಿಂದ ಸ್ಟಾರ್ಟ್ ಆಗಿ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಆಮೇಲೆ ಖಾದಿ ಭಂಡಾರ್, ರೂಟ್ರಿ ಕ್ಲಬ್, ಆಮೇಲೆ ರಂಗಮಂದಿರ ತಲುಪ್ತದೆ. ಮಹೇಶ್ ಪಂಚಾಳ್, ವಿಶ್ವಕರ್ಮ ಸಮಾಜ ಜಿಲ್ಲಾಧ್ಯಕ್ಷರು. ವಯಸ್ಸಿನ ಪ್ರಕಾರ ಈ ವರ್ಷ ಕೂಡ ವಿಶ್ವಕರ್ಮ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಗ್ತಾಯಿದೆ. ವರ್ಷ ಹೆಚ್ಚಿಗೆ ಆಗ್ಲತ್ತದ, ಅದ್ರ ಕಮ್ಮಿ ಏನಿಲ್ಲ. ವಿಶ್ವಕರ್ಮ ಸಮಾಜಕ್ಕೆ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ವಿಶ್ವಕರ್ಮ ಜಯಂತಿ ಆಚರಣೆ ಇವತ್ತು. ಜಯಂತ್ಯೋತ್ಸವವನ್ನು ಅಪ್ರತಿಮ ಅದೇ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಭಂಡರಿಗಳಿಗೂ ನಮ್ಮ ಸಮಾಜದ ವತಿಯಿಂದ ಗೌರವ ಸನ್ಮಾನ ಮೂಲಕ ಅವರಿಗೆ ಅಸೋಸಿಯೇಷನ್ ಅಧ್ಯಕ್ಷ ಜೋರಾಗಿ ಪ್ರತಿಯೊಬ್ಬರನ್ನು ನಮ್ಮ ನಾಗಮಾರ್ಪಳ್ಳಿ ಪರಿವಾರದ ವತಿಯಿಂದ ತಲೆಬಾಗಿ ನಮಸ್ಕಾರ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮಂಚಿನ ಕೆಳಗಡೆ ಕೂತ್ಕೊಂಡಿದ್ವಿ, ಪ್ರತಿಯೊಬ್ಬರು ಕೂತ್ಕೊಂಡಿದ್ವಿ. ಇಷ್ಟು ಪ್ರೀತಿಯಿಂದ ಇಷ್ಟು ಲೇಟ್ ಆದ್ರೂ ಕೂಡ ನನಗಂತ ಇದ್ರು ಅಧ್ಯಕ್ಷರು 2 ಗಂಟೆ ಆಗಬೇಕಿರೋ ಕಾರ್ಯಕ್ರಮ 4 ಗಂಟೆ ಆಗಿದೆ. ಆ ಮಳೆ ಅಷ್ಟು ಬಂದರೂ ಕೂಡ ನೀವೇನು ನಿಂತು ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮಾಜದ ಏನೇನು ಕಾರ್ಯಗಳಿವೆ ನಾವೆಲ್ಲ ಒಗ್ಗಟ್ಟು ತೋರಿಸ್ತಾ ಇದ್ದೀರ, ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಭಗವಾನ್ ಶ್ರೀ ವಿಶ್ವಕರ್ಮ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಅವತ್ತು ದೈವ ಶಿಲ್ಪಿಗಳು, ಅದು ಅಲ್ಲದೆ ತಾಂತ್ರಿಕವಾಗಿ ಏನೇ ಇವತ್ತು ಏನು ಮೂರ್ತಿಗಳಾಗಿರ್ಬೋದು, ಏನೇ ನೋಡ್ಬೋದು ಅವೆಲ್ಲ ಈ ಡೋರ್ ಕೂತಿರೋ ಆಡಿಟೋರಿಯಂ ಅಲ್ಲಿ ಕೂಡ ಏನು ಡೋರ್ ಮೇಲೆ ಕಾರ್ವಿಂಗ್ಸ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಛಾಪ್ ಇದೆ. ಯಾವುದೇ ಮನೆಗೆ ಹೋದ್ರೂ ಕೂಡ ವಿಶ್ವಕರ್ಮ ಅವರ ಮನೆಯಲ್ಲಿದೆ ಅಂತ ಹೇಳುತ್ತೆ ಬಯಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ವಿಶ್ವಕರ್ಮ ಸಮಾಜಕ್ಕೆ ಬೀದರ್ ಜಿಲ್ಲೆಯಲ್ಲಿ ಯಾರಾದ್ರೂ ನಿಂತು ಈಗೆಲ್ಲ ಸುಮಾರು 30 ವರ್ಷಗಳಿಂದ ನಿಂತು ಯಾರಾದ್ರೂ ಏಕೈಕ ವ್ಯಕ್ತಿ ಇದ್ರೆ ಅದೇ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅಂತ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ತಂದೆಯವರ ನೇತೃತ್ವದಲ್ಲಿ ಹಾಗೂ ಮಾನನೀಯ ಮಹೇಶ್ ಪಾಂಚಾಳ್ ನೇತೃತ್ವದಲ್ಲಿ ಅದೇ ಮೌನೇಶ್ವರ ದೇವಸ್ಥಾನಕ್ಕೆ 2 ಕೋಟಿ ರೂಪಾಯಿ ಫಂಡ್ ಅನ್ನು ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ನಾವು ನನಗೆ ಅನುವು ಮಾಡಿಕೊಂಡು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ನನ್ನ ಲಾಸ್ಟ್ ಇಯರ್ ನಮ್ಮ ಕಾರ್ಪೆಂಟರ್ ಯೂನಿಯನ್ ಅಂತ ನಮ್ಮ ಸುರೇಶ್ ಕಂಠಿ ಅವರು ಭಾಲ್ಕಿ ಅವರು ಮಾಡಿದ್ರು, ಬಹಳ ಖುಷಿಯ ಸಂದರ್ಭ. ಅವ್ರು ಯಾಕೆ ಮಾಡಿದ್ದಾರೆ, ಪ್ರತಿಯೊಬ್ಬರು ತಾವೆಲ್ಲರೂ ಅದರಲ್ಲಿ ಮೆಂಬರ್ಶಿಪ್ ಆಗಬೇಕು. ಪ್ರತಿಯೊಬ್ಬ ಕಾರ್ಪೆಂಟರಿಗೆ ಅಷ್ಟೇ ಸರಿಸಾಮಾನ್ಯವಾಗಿ ಕೆಲಸ ಸಿಗಬೇಕು. ಹೊರಗಿನ ಬಂದೇನು ಬಿಹಾರದಿಂದ ರಾಜಸ್ಥಾನದಿಂದ ಬರ್ತಾ ಇದ್ದಾರೆ, ಅವ್ರು ಬಂದು ನಿಮ್ಮ ಕೆಲಸಗಳು ತಗೋತಾ ಇದ್ದಾರೆ. ಅದು ಆಗ್ಬಾರ್ದು. ನಮ್ಮ ಬೀದರ್ ಮನುಷ್ಯ ಕೆಲಸ ಸಿಗ್ಬೇಕೇನೋ ಕಾರ್ಯ ಮಾಡಿದರೆ ಅಂತ ನಮ್ಮ ಯುವಕರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ಮುಂದೋಗೋಣ.